ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಕ್ವಶನ್ ಬಂದ್ಬಿಟ್ಟು ಕಾಸ್ 2x ಇಂಟು ಕಾಸ್ ಎಕ್ಸ್ ಬೈ 2 ಮೈನಸ್ ಕಾಸ್ 3x ಇಂಟು ಕಾಸ್ 9x ಬೈ 2 ಇಸ್ ಈಕ್ವಲ್ ಟು ಸೈನ್ 5x ಇಂಟು ಸೈನ್ 5x ಬೈ 2. ಇದನ್ನು ಹೆಂಗೆ ಪ್ರೂವ್ ಮಾಡೋದಂತ ಇವತ್ತು ನೋಡೋಣ. ಫಸ್ಟ್ ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡಿ. ಎಲ್ ಎಚ್ ಎಸ್ ಕಾಸ್ 2x ಇಂಟು ಕಾಸ್ ಎಕ್ಸ್ ಬೈ 2 ಮೈನಸ್ ಕಾಸ್ 3x ಇಂಟು ಕಾಸ್ 9x ಬೈ 2. ಈಗ ನಮಗೆ ಒಂದು ಪ್ರಾಪರ್ಟಿ ಗೊತ್ತಿದೆ. cos of a plus b into plus cos of a minus b is equal to 2 cos a into cos b. ಇಲ್ಲಿ 2 ಇದೆ, ಇಲ್ಲಿ cos a ಇದೆ, cos b ಇದೆ. ಅದೇ 2 ಒಂದು ಕಡಿಮೆ ಆಗಿರೋದ್ರಿಂದ 2ನ ಇಂಟು ಮಾಡಿ 2ನ ಡಿವೈಡ್ ಮಾಡಿ 2ನ ಒಳಗಡೆ ಮಲ್ಟಿಪ್ಲೈ ಮಾಡಿ 2 cos 2x into cos x by 2 minus 2 cos 3x into cos 9x by 2. ಈಗ ಇಲ್ಲಿ ನೋಡ್ತಿರ್ಬೋದು 2 cos a cos b, a ಜಾಗದಲ್ಲಿ ಇದರಲ್ಲಿ 2x ಇದೆ, ಇದರಲ್ಲಿ x by 2 ಇದೆ, ಇದರಲ್ಲಿ 3x ಇದೆ, ಇದರಲ್ಲಿ 9x by 2 ಇದೆ. ಆದರೆ ಇದನ್ನ ಯಾವ ಥರ ಬರೀಬೋದು ಅಂತಂದರೆ cos of a plus b plus cos of a minus b ಬರೀಬೋದು. ಈಗ ಅದೇ ಥರ ಬರೀರಿ. cos of a plus b ಅಂತಂದರೆ a ಅಂತಂದರೆ 2x ಪ್ಲಸ್ ಎಕ್ಸ್ ಬೈ 2 ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಅಂದರೆ 2x ಮೈನಸ್ ಎಕ್ಸ್ ಬೈ 2. ನೆಕ್ಸ್ಟ್ ಮೈನಸ್ ಇದೆ ಹಾಗೆ ಹಿಡ್ಕೊಳ್ಳಿ. ಈಗ ಮತ್ತೆ ಅದೇ ಪ್ರಾಪರ್ಟಿ ಹಾಕಿ. ಕಾಸ್ ಆಫ್ ಎ ಜಾಗದಲ್ಲಿ 3x ಇದೆ, 3x ಪ್ಲಸ್ ಬಿ ಜಾಗದಲ್ಲಿ 9x ಬೈ 2 ಇದೆ, ಪ್ಲಸ್ ಕಾಸ್ ಆಫ್ ಎ ಜಾಗದಲ್ಲಿ 3x ಇದೆ ಮೈನಸ್ ಬಿ ಜಾಗದಲ್ಲಿ 9x ಬೈ 2 ಇದೆ. ಇದಾದಮೇಲೆ ಸಿಂಪ್ಲಿಫೈ ಮಾಡಿ. ಕಾಸ್ ಆಫ್ 2x ಪ್ಲಸ್ ಎಕ್ಸ್ ಬೈ 2 ಪ್ಲಸ್ ಕಾಸ್ ಆಫ್ 2x ಮೈನಸ್ ಎಕ್ಸ್ ಬೈ 2. ಈ ಮೈನಸ್ನ ಇಂಟು ಮಾಡಿ ಫಸ್ಟ್. ಕಾಸ್ ಆಫ್ 3x ಪ್ಲಸ್ 9x ಬೈ 2 ಮೈನಸ್ ಕಾಸ್ ಆಫ್ 3x ಮೈನಸ್ 9x ಬೈ 2. ಈಗ ಒಳಗಡೆ ಸಿಂಪ್ಲಿಫೈ ಮಾಡಿ. 1 by 2 ಇಂಟು ಕಾಸ್ ಆಫ್ 5x ಬೈ 2, ಎಲ್ ಸಿ ಎಮ್ ತೆಗೆದ್ರೆ 5x ಬೈ 2 ಆಗುತ್ತೆ, ಪ್ಲಸ್ ಕಾಸ್ ಆಫ್ ಇದು 4 ಮೈನಸ್ ಎಕ್ಸ್ ಅಂತಂದರೆ 3x ಬೈ 2 ಆಗುತ್ತೆ, ಮೈನಸ್ ಕಾಸ್ ಆಫ್ 3 to 6 ಪ್ಲಸ್ 9 15x ಬೈ 2 ಆಗುತ್ತೆ, ಮೈನಸ್ ಕಾಸ್ ಆಫ್ 6 3x ಬೈ 2 ಆಗುತ್ತೆ. ನೀವು ಇಲ್ಲಿ ಕರೆಕ್ಟಾಗಿ ನೋಡ್ತಿರ್ಬೋದು. ಕಾಸ್ 3x ಬೈ 2 ಪ್ಲಸ್ ಕಾಸ್ 3x ಬೈ 2 ಮೈನಸ್ ಕಾಸ್ 3x ಬೈ 2 ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನಂತಂದರೆ 1 by 2 ಇಂಟು ಕಾಸ್ ಆಫ್ 5x ಬೈ 2 ಮೈನಸ್ ಕಾಸ್ ಆಫ್ 15x ಬೈ 2. ಈಗ ನಮಗೊಂದು ಇನ್ನೊಂದು ಫಾರ್ಮುಲಾ ಗೊತ್ತಿದೆ. ಕಾಸ್ ಎ ಮೈನಸ್ ಕಾಸ್ ಬಿ ಫಾರ್ಮುಲಾ. ಮೈನಸ್ 2 ಇಂಟು ಸೈನ್ ಆಫ್ a plus b by 2 ಇಂಟು ಸೈನ್ ಆಫ್ a ಮೈನಸ್ b by 2. ಈ ಫಾರ್ಮುಲಾ ಈ ಕ್ವಶನಲ್ಲಿ a ಬಂದುಬಿಟ್ಟು 5x by 2 ಆಗಿದೆ, b ಬಂದುಬಿಟ್ಟು 15x by 2 ಆಗಿದೆ. ಅದನ್ನು ಇಲ್ಲಿ ಅಪ್ಲೈ ಮಾಡಿ. ಮೈನಸ್ 2 ಇಂಟು ಸೈನ್ ಆಫ್ a ಜಾಗದಲ್ಲಿ 5x by 2 ಇದೆ, b ಜಾಗದಲ್ಲಿ 15x by 2 ಇದೆ, ಹೋಲ್ ಡಿವೈಡೆಡ್ ಬೈ 2. ನೆಕ್ಸ್ಟ್ ಇಂಟು ಸೈನ್ ಆಫ್ ಎ ಮೈನಸ್ ಬಿ ಬೈ 2, ಎ ಅಂತಂದರೆ 5x ಬೈ 2 ಮೈನಸ್ 15x ಬೈ 2 ಹೋಲ್ ಡಿವೈಡೆಡ್ ಬೈ 2. 1 by 2 ಇಂಟು ಈ ಟು ಗೆಟ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಉಳಿಯುತ್ತೆ. ಸೈನ್ ಆಫ್ ಇದು ಎಲ್ ಸಿ ಎಮ್ ತೆಗೆದು ಅಂತಂದರೆ 20x ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ 2 ಆಗುತ್ತೆ, ಇಂಟು ಸೈನ್ ಆಫ್ ಮೈನಸ್ ಆಗುತ್ತೆ, ಇದು ಮೈನಸ್ 10x ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ 2 ಆಗುತ್ತೆ, ಮೈನಸ್ ಸೈನ್ ಆಫ್ 1 10 ಆಗುತ್ತೆ, ಇದು 1 5 ಆಗುತ್ತೆ. ಸೈನ್ ಆಫ್ ಮೈನಸ್ 5x ಇಂಟು ಸೈನ್ ಆಫ್ ಮೈನಸ್ 5x ಬೈ 2 ಉಳಿಯುತ್ತೆ. ಈಗ ನಮಗೆ ಗೊತ್ತಿದೆ ಸೈನ್ ಆಫ್ ಮೈನಸ್ ಥೀಟಾ ಅಂತಂದರೆ ಮೈನಸ್ ಸೈನ್ ಥೀಟಾ ಅಂತ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ.
ಸೈನ್ ಆಫ್ 5x ಇಂಟು ಸೈನ್ ಆಫ್ 5x/2 ನೋಡ್ತಿರ್ಬೋದು. LHS ಈಸ್ ಈಕ್ವಲ್ ಟು RHS ಆಗಿದೆ. ಹೆನ್ಸ್ ಪ್ರೂವ್ಡ್. ಥ್ಯಾಂಕ್ ಯು.